ಗಣೇಶ ತರಕ ಹಬ್ಬದ ಹಿಂದಿನ ದಿನ ಹೋದ್ರೆ ಇದೇ ಕತೆ ಗುರು. ಇವತ್ತಿನ ಮಿನಿ ಬ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಆಟೋ ಎತ್ಕೊಂಡು ಗಣೇಶ ತರಕ ಹೊರಟ್ವಿ. ಬಾಯ್ಸ್ ಎಲ್ಲ ಗರಂ ಆಗಿದ್ರು, ಲೇಟ್ ಆಗೈತೆ ಅಂತ ಅಂದ್ಬಿಟ್ಟು ಅಂಪಾಪುರದಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೊರಟ್ವಿ. ಮೈಸೂರಿಗೆ ಬಂದ ತಕ್ಷಣ ಹೆವಿ ಟ್ರಾಫಿಕ್ ಗುರು. ಯಾವ ರೇಂಜ್ಗೆ ಅನ್ಕೊಂಡ್ರೆ 3 ಸರಿ ಸಿಗ್ನಲ್ ಬಿಡೋವರೆಗೂ ನಾವು ಮುಂದಕ್ಕೆ ಹೋಗಿ ಸಿಟಿಗೆ ಎಂಟರ್ ಆದ ತಕ್ಷಣ ನಾವು ಗಣೇಶ ಹುಡ್ಕ ಸ್ಟಾರ್ಟ್. ಒಂದೊಂದ್ ಕಡೆ ಅಂತೂ ಗಣೇಶನ್ ಹೇಳ್ತಿದ್ ರೇಟ್ ನೋಡ್ಬಿಟ್ಟೆ ನಾವು ಶಾಕ್ ಆಯ್ತಿದ್ವಿ. ಬರೀ ಗಣೇಶನ್ಗೆ ಅಷ್ಟೇ ಈ ರೇಟ್ ಹೇಳ್ತಾರ, ಇಲ್ಲಾಂದ್ರೆ ಅಂಗಡಿ ಸೇರ್ಸ ಅಂತ ಅನ್ಬಿಟ್ಟು ಗಾಬರಿ ಆಯ್ತಿದ್ವಿ. ಆ ರೇಂಜ್ ರೇಟ್ ಹೇಳ್ತಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಾವು ಬಂದಿದ್ದೆ ಮಾತೃಮಂಡಳಿ ಸರ್ಕಲ್ ಹತ್ರ. ಅಲ್ಲೆಲ್ಲ ಸುತ್ತ ಗಣಪತಿ ಅಂಗಡಿಗಳಿತ್ತು. ಅಲ್ಲಿಗೆ ಹೋಗಿ ಸುತ್ತ ಎಲ್ಲಾ ಕಡೆ ವಿಚಾರಿಸಿ ಕೊನೆಗೊಂದ್ ಗಣಪತಿ ಇಷ್ಟ ಆಯ್ತು. ಅಲ್ಲಿ ಬಂದ್ ಫಿಕ್ಸ್ ಆದ್ವಿ. ಆ ಅಣ್ಣ ನೋಡಿ ನನ್ ಗುರ್ತಿಡಿದ್ರು. ಗುರು ನೀನ್ ರೀಲ್ಸ್ ಮಾಡ್ತೀಯಲ್ಲ ಅವನಲ್ವಾ ಅನ್ಕೊಂಡು ಗುರ್ತಿರದ ತಕ್ಷಣ ಖುಷಿಯಾಗಿ ಅಣ್ಣ ಪ್ಲೀಸ್ ಅಣ್ಣ ಈ ಗಣಪತಿ ಬೇಕೇ ಬೇಕು ಅಂತ ಅನ್ಬಿಟ್ಟು ಬಾಗರ್ಕೊಂಡು ನಮ್ ರೇಟಿಗೆ ಬರೋವರೆಗೂ ಬಿಡ್ಲಿಲ್ಲ ಆ ಅಣ್ಣನ. ಅಲ್ಲಿಂದ ನಮಗ್ ಚಾಲೆಂಜ್ ಆಗಿದ್ದೆ ಗಣಪತಿ ಸಾಕ್ಸೋದು. ಯಾಕಂದ್ರೆ ಮಣ್ಣನ್ ಗಣಪತಿ ಅಲ್ವಾ, ಹುಷಾರಾಗಿ ತಗೋಬೇಕು. 40-50 ಬಂದ್ವಿ. ಊರಿಗೆ ತಂದು ಗಣಪತಿ ಮಡಗಿದ ತಕ್ಷಣ ನಮ್ಗೊಂಚೂರು ನೆಮ್ಮದಿ ಆಯ್ತು. ಈಗಿರೋ ರೇಟಲ್ಲಿ ಗಣಪತಿ ತಗೊಳದಿರ್ಲಿ, ನೋಡಕ್ ಹೋದ್ರೆ ಶಾಕ್ ಆಯ್ತೀವಿ. ಆ ರೇಂಜಿಗೆ ರೇಟ್ ಹೇಳ್ತವ್ರೆ. ಕಷ್ಟಪಟ್ಟು ಎಷ್ಟೋ